ನಾನು ರಾತ್ರಿ 10 ಗಂಟೆಗೆ ಬೀದಿಯಲ್ಲಿ ನಿಂತು ಒಬ್ಬ ವೇಶ್ಯೆಯೊಂದಿಗೆ ರಾತ್ರಿಗೆ 2000 ರೂಪಾಯಿಗಳಿಗೆ ಒಪ್ಪಂದ ಮಾಡಿಕೊಂಡು ಹೋಗುತ್ತಿದ್ದೆ. ಅವಳು ನನ್ನ ಕಾರನ್ನು ಹತ್ತಲು ಹೊರಟಿದ್ದಾಗ ದೂರದಿಂದ ಕೇವಲ 18 ಅಥವಾ 19 ವರ್ಷ ವಯಸ್ಸಿನ ಮುಗ್ಧ ಹುಡುಗಿ ನನ್ನ ಕಡೆಗೆ ಓಡಿ ಬಂದು ಕೈಗಳನ್ನು ಮಡಚಿ, ಸರ್, ದೇವರೇ, ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ನೀವು ಏನು ಹೇಳುತ್ತೀರೋ ಅದನ್ನು ನಾನು ಮಾಡುತ್ತೇನೆ. ನನ್ನ ಸತ್ತ ತಾಯಿಯ ಅಂತ್ಯಕ್ರಿಯೆಗೆ ಹಣ ಕೊಡಿ ಎಂದು ಹೇಳಿದಳು. ಅವಳ ಕಣ್ಣುಗಳಲ್ಲಿ ನೀರು ಬಂತು. ನಾನು ಜೋರಾಗಿ ನಕ್ಕಿದ್ದೆ. ಈ ವ್ಯವಹಾರದಲ್ಲಿರುವ ಈ ಮಹಿಳೆಯರು ಈಗ ತಮ್ಮ ಮುಗ್ಧತೆಯನ್ನು ಸಾಬೀತುಪಡಿಸಲು ತಮ್ಮನ್ನು ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡುವ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಎಂದು ನಾನು ಭಾವಿಸಿದೆ. ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ ಎಂದು ನನಗೆ ಮನವರಿಕೆಯಾಯಿತು. ಹೇಗಾದರೂ ನಾನು ಅವಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ನೋಡಿದೆ. ಅವಳು ಮೊದಲು ಆ ಮಹಿಳೆಗಿಂತ ಹೆಚ್ಚು ಸುಂದರ ಮತ್ತು ಚಿಕ್ಕವಳಾಗಿದ್ದಳು. ನಾನು ಅವಳಿಗೆ ಹೇಳಿದೆ, ಯೋಚಿಸಿ. ನಾನು ಏನು ಹೇಳಿದರೂ ನೀನು ಮಾಡಬೇಕು. ಈ ಬಾರಿ ಅವಳು ಕಣ್ಣುಗಳನ್ನು ತಗ್ಗಿಸಿ, ನಾನು ಸಿದ್ಧ ಎಂದು ಹೇಳಿದಳು. ನಾನು ಅವಳನ್ನು ಕಾರಿನಲ್ಲಿ ಕೂರಿಸಿ ಹೋಟೆಲ್ ಕಡೆಗೆ ಓಡಿದೆ. ನಾನು ಅವಳ ಕಣ್ಣುಗಳನ್ನು ನೋಡಿದೆ. ಅವಳ ಮುಖದಲ್ಲಿ ಇನ್ನೂ ತೇವಾಂಶದ ಸುಳಿವು ಇತ್ತು, ಆದರೆ ಅವಳು ಸಂಪೂರ್ಣವಾಗಿ ಶಾಂತವಾಗಿದ್ದಳು. ಸಂಭಾಷಣೆಯನ್ನು ಪ್ರಾರಂಭಿಸಲು ನಾನು ಅವಳ ಹೆಸರನ್ನು ಕೇಳಿದೆ ಮತ್ತು ಅವಳು ಅವಳ ಹೆಸರು ಅಂಜಲಿ ಎಂದು ಹೇಳಿದಳು. ನಾನು ರಾತ್ರಿಯಿಡೀ ಆ ಹುಡುಗಿಯನ್ನು ಬಳಸಿಕೊಂಡೆ ಮತ್ತು ಅವಳ ನೃತ್ಯವನ್ನು ಸಹ ನೋಡಿದೆ, ಏಕೆಂದರೆ ನಾನು ಒಳ್ಳೆಯ ಪ್ರೇಮಿಯಾಗಿದ್ದೆ. ಬೆಳಗಾಗುವ ಮೊದಲು ನಾನು ಅವಳಿಗೆ ಕೆಲವು ಸಾವಿರ ರೂಪಾಯಿಗಳನ್ನು ಎಸೆದು ಮತ್ತೆ ಈ ಬಗ್ಗೆ ಸುಳ್ಳು ಹೇಳಬೇಡ ಎಂದು ಹೇಳಿದೆ. ಅವಳ ಕಣ್ಣುಗಳಲ್ಲಿ ಮತ್ತೆ ನೀರು ಬಂತು. ಅವಳು ಹೇಳಿದಳು, ನನ್ನ ಸತ್ತ ತಾಯಿಗೆ ಭುಜ ಕೊಡು. ಈಗ ಯಾರೂ ಅವಳಿಗೆ ಭುಜ ಕೊಡುವುದಿಲ್ಲ. ಇದ್ದಕ್ಕಿದ್ದಂತೆ ನನ್ನೊಳಗಿನ ಏನೋ ಒಂದು ಕ್ಷಣ ಆ ವಾಕ್ಯವನ್ನು ಕೇಳಲು ನನ್ನ ಹೃದಯ ನಿಂತಂತೆ ಹೋಯಿತು. ನನ್ನ ತುಟಿಗಳಲ್ಲಿ ಹೆಪ್ಪುಗಟ್ಟಿದ್ದ ಪದಗಳು ನನ್ನ ಗಂಟಲಿನಲ್ಲಿ ಸಿಲುಕಿಕೊಂಡವು. ಮೊದಲ ಬಾರಿಗೆ ಬಹುಶಃ ನಾನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ಸತ್ಯವನ್ನು ನೋಡುತ್ತಿದ್ದೇನೆ ಎಂದು ನಾನು ಅರಿತುಕೊಂಡೆ. ಅವಳು ಸಾಮಾನ್ಯ ಹುಡುಗಿಯಲ್ಲ. ಅವಳ ಸತ್ಯ, ಅವಳ ಮೌನ, ಅವಳ ಬಳಲಿಕೆ ಇವೆಲ್ಲವೂ ಸೇರಿ ನನ್ನ ನಗುವನ್ನು ಮೌನಗೊಳಿಸಿದವು. ನಾನು ನನ್ನನ್ನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಅವಳ ತುಟಿಗಳ ಮೇಲೆ ನಕಲಿ ನಗುವಿನೊಂದಿಗೆ ಅವಳು ಹೇಳಿದಳು, ನಿನ್ನ ತಾಯಿ ನಿಜವಾಗಿಯೂ ಸತ್ತಿದ್ದರೆ ನಾನು ನಿನಗೆ 5 ಮಿಲಿಯನ್ ರೂಪಾಯಿಗಳ ಬಹುಮಾನವನ್ನು ನೀಡುತ್ತೇನೆ. ಅವಳು ಒಂದು ಕ್ಷಣ ನನ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದಳು. ನಂತರ ಒಂದು ಮಾತನ್ನೂ ಹೇಳದೆ ಅವಳು ತಿರುಗಿ ಹೊರನಡೆದಳು ಮತ್ತು ನಾನು ಅವಳನ್ನು ಹಿಂಬಾಲಿಸಿದೆ. ತಮಾಷೆಗಾಗಿ ನಾನು ಸಿನಿಮಾ ನೋಡುತ್ತಿದ್ದೇನೆ ಅಥವಾ ಕೊನೆಯಲ್ಲಿ ಎಲ್ಲರೂ ನಗುವ ಆಟವನ್ನು ಆಡುತ್ತಿದ್ದೇನೆ ಎಂದು ನನಗೆ ಅನಿಸಿತು, ಆದರೆ ನನ್ನ ಹೃದಯದ ಒಂದು ಭಾಗವು ಇದು ಆಟವಲ್ಲ ಎಂದು ಹೇಳುತ್ತಿತ್ತು. ಇದು ಬಳಲಿಕೆ, ಈಗಾಗಲೇ ಪ್ರಾರಂಭವಾಗಿದ್ದ ಕಥೆ, ಆದರೆ ಅಂತ್ಯವು ನನ್ನ ನಿಯಂತ್ರಣಕ್ಕೆ ಮೀರಿತ್ತು. ನಾವು ಕಾರಿನ ಬಳಿಗೆ ಹೋಗುತ್ತಿದ್ದಂತೆ ಅವಳ ಹೆಜ್ಜೆಗಳು ಭಾರವಾಗಿದ್ದವು. ಇದು ನಿಜವೋ ಅಥವಾ ನಾನು ಮಾಡಿದ ತಮಾಷೆಯೋ ಎಂದು ಅವಳು ಹೆಣಗಾಡುತ್ತಿರುವಂತೆ ನಾನು ಗಮನಿಸಿದೆ. ನಾನು ಬಾಗಿಲು ತೆರೆದೆ ಮತ್ತು ಅವಳು ಸದ್ದಿಲ್ಲದೆ ಕುಳಿತಳು. ನಾವು ಚಾಲನೆ ಮಾಡುವಾಗ ನಾವಿಬ್ಬರೂ ಮೌನವಾಗಿದ್ದೆವು. ನನ್ನ ಕಾರಿನ ಹೀಟರ್ನಿಂದ ಬಂದ ಬೆಚ್ಚಗಿನ ಗಾಳಿ ನಮ್ಮನ್ನು ದೈಹಿಕವಾಗಿ ಬೆಚ್ಚಗಾಗಿಸಿತು, ಆದರೆ ಆ ರಾತ್ರಿ ಚಳಿಯಲ್ಲಿ ಬೇರೇನೋ ಇತ್ತು. ನಮ್ಮ ಉಸಿರನ್ನು ಸಹ ಹೆಪ್ಪುಗಟ್ಟುವ ಏನೋ ಇತ್ತು. ಅವಳು ದಾರಿಯುದ್ದಕ್ಕೂ ಮೌನವಾಗಿದ್ದಳು. ಕಾರಿನಲ್ಲಿ ಸಂಗೀತ ಆಫ್ ಆಗಿತ್ತು. ಹೀಟರ್ನ ಶಾಖವೂ ಕಡಿಮೆಯಾಗಿತ್ತು ಮತ್ತು ನಮ್ಮ ನಡುವೆ ಮೌನ ಆವರಿಸಿತ್ತು. ಅದು ಭವಿಷ್ಯವಾಣಿಯೂ ಅಲ್ಲ ಅಥವಾ ಹತ್ತಿರವೂ ಅಲ್ಲ. ಒಂದು ಭಾರವಾದ ಸತ್ಯದ ಉಪಸ್ಥಿತಿ ಇತ್ತು. ನಾನು ಅವಳನ್ನು ನೋಡಬೇಕೆಂದುಕೊಂಡೆ. ಅವಳ ಕಣ್ಣುಗಳಿಂದ ಏನನ್ನಾದರೂ ಅರ್ಥಮಾಡಿಕೊಳ್ಳಲು ನಾನು ಬಯಸಿದ್ದೆ. ಆದರೆ ಅವಳು ನಗರದ ದೀಪಗಳಲ್ಲಿ ಹಳೆಯ ನೆನಪನ್ನು ಹುಡುಕುತ್ತಿರುವಂತೆ ಕಿಟಕಿಯ ಮೂಲಕ ಇಣುಕುತ್ತಿದ್ದಳು. ನಾನು ಅವಳೊಂದಿಗೆ ತಮಾಷೆಯಾಗಿ ಬರುತ್ತೇನೆ ಎಂದು ಅವಳಿಗೆ ತಿಳಿದಂತೆ. ಆದರೆ ಅವಳು ಕೂಡ ಈಗ ಗಂಭೀರವಾಗಿದ್ದಳು, ಅಥವಾ ಬಹುಶಃ ಅವಳು ಈಗಾಗಲೇ ಗಂಭೀರವಾಗಿದ್ದಿರಬಹುದು. ನನ್ನ ಉಸಿರಾಟ ಭಾರವಾಗಿತ್ತು ಮತ್ತು ನನ್ನ ಹೃದಯದಲ್ಲಿ ವಿಚಿತ್ರವಾದ ಆತಂಕ ಉಳಿದಿತ್ತು, ಬಹುಶಃ ಮೊದಲ ಬಾರಿಗೆ ನಾನು ಯಾವಾಗಲೂ ಹಣದ ಅನ್ವೇಷಣೆಯಲ್ಲಿ ತ್ಯಜಿಸುತ್ತಿದ್ದ ವಾಸ್ತವವನ್ನು ಸಮೀಪಿಸುತ್ತಿರುವುದರಿಂದ. ನಗರದ ದೀಪಗಳು ಕಡಿಮೆಯಾಗಲು ಪ್ರಾರಂಭಿಸಿದವು. ರಸ್ತೆಗಳು ಕಿರಿದಾಗಿದವು. ಸುತ್ತಮುತ್ತಲಿನ ಮನೆಗಳು ಶಿಥಿಲಗೊಂಡಂತೆ, ವಿದ್ಯುತ್ ತಂತಿಗಳು ನೇತಾಡುತ್ತಿರುವಂತೆ ಮತ್ತು ಪ್ರತಿ ತಿರುವಿನಲ್ಲಿಯೂ ಒಂದು ವಿಚಿತ್ರ ನೋಟವು ಕಾರನ್ನು ದಿಟ್ಟಿಸುತ್ತಿರುವಂತೆ ತೋರುತ್ತಿತ್ತು. ಕಾರು ಒರಟು ರಸ್ತೆಯಲ್ಲಿ ಕದಲುತ್ತಿತ್ತು. ನಾನು ಅಂಜಲಿಯನ್ನು ನೋಡಿದೆ. ಅವಳ ಮುಖ ಶಾಂತವಾಗಿತ್ತು. ಯಾವುದೇ ಭಯ, ಯಾವುದೇ ಆತಂಕವಿರಲಿಲ್ಲ. ಅವಳು ವರ್ಷಗಳಿಂದ ಈ ಮಾರ್ಗದಲ್ಲಿ ಪ್ರತಿದಿನ ಯಾರೊಂದಿಗಾದರೂ ನಡೆಯುತ್ತಿದ್ದಾಳಂತೆ. ನಂತರ ನಾವು ಬಾಗಿಲಿನ ಮುಂದೆ ನಿಂತೆವು. ನಾನು ಕಾರನ್ನು ನಿಲ್ಲಿಸಿದ ತಕ್ಷಣ ಬಾಗಿಲು ಸ್ವಯಂಚಾಲಿತವಾಗಿ ತೆರೆಯಿತು.
ಯಾರೂ ಅದನ್ನು ಒಳಗಿನಿಂದ ತೆರೆಯಲಿಲ್ಲ. ಅದು ಈಗಾಗಲೇ ಅರ್ಧ ತೆರೆದಿತ್ತು, ಯಾರೋ ಸಮಯಕ್ಕೆ ಕೈಬಿಟ್ಟಂತೆ. ನಾನು ಒಳಗೆ ಕಾಲಿಡುತ್ತಿದ್ದಂತೆ ಗಾಳಿಯಲ್ಲಿ ಒಂದು ವಿಚಿತ್ರ ವಾಸನೆ ಆವರಿಸಿತು. ಮುಚ್ಚಿದ ಕೋಣೆಯ ತೇವ, ಒಂಟಿತನ ಮತ್ತು ಸಾವು ನಿಧಾನವಾಗಿ ನನ್ನ ಹೆಜ್ಜೆಗಳನ್ನು ಚಲಿಸುವಂತೆ ಮಾಡಿತು. ಕಿರಿದಾದ ಕಾರಿಡಾರ್ ಮೂಲಕ ಹಾದುಹೋಗುವಾಗ ಹಳೆಯ ಹಾಸಿಗೆಯ ಮೇಲೆ ಬಿಳಿ ಹಾಳೆಯನ್ನು ಹರಡಿದ್ದ ಕತ್ತಲೆಯ ಕೋಣೆಯನ್ನು ತಲುಪಿದೆವು. ಅದರ ಪಕ್ಕದಲ್ಲಿ ಇಬ್ಬರು ಚಿಕ್ಕ ಮಕ್ಕಳು ಕುಳಿತಿದ್ದರು. ಅವರ ಮುಖಗಳಲ್ಲಿ ಯಾವುದೇ ಕಣ್ಣೀರು ಅಥವಾ ಪ್ರಶ್ನೆಗಳಿರಲಿಲ್ಲ. ಹೆಪ್ಪುಗಟ್ಟಿದ ಮೌನ ಮತ್ತು ಹಾತೊರೆಯುವಿಕೆ ಮಾತ್ರ ಇತ್ತು. ನನ್ನ ಕಣ್ಣುಗಳು ಹಾಳೆಯ ಮೇಲೆಯೇ ನಿಂತಿದ್ದವು. ನಂತರ ಅಂಜಲಿ ನಿಧಾನವಾಗಿ ಹಾಳೆಯ ಒಂದು ಮೂಲೆಯನ್ನು ಎತ್ತಿದಳು. ಕೆಳಗೆ ನನ್ನ ತಾಯಿಯ ಶವವಿತ್ತು. ಅವಳ ಮುಖ ಶಾಂತವಾಗಿತ್ತು, ಅವಳ ತುಟಿಗಳು ಮುಚ್ಚಲ್ಪಟ್ಟವು. ಅವಳ ಕಣ್ಣುಗಳು ಮುಚ್ಚಲ್ಪಟ್ಟವು, ಆದರೆ ಅವಳ ಮುಖದಲ್ಲಿ ವರ್ಷಗಳ ಶ್ರಮ ಮತ್ತು ಹೋರಾಟವು ಅಂತಿಮವಾಗಿ ನಿಂತುಹೋದಂತೆ ಆಯಾಸವಿತ್ತು. ಬದುಕುಳಿಯುವಿಕೆ, ಅನಾರೋಗ್ಯ ಮತ್ತು ಗೌರವಕ್ಕಾಗಿ ಹೋರಾಡುತ್ತಾ ತನ್ನ ಇಡೀ ಜೀವನವನ್ನು ಕಳೆದ ಮಹಿಳೆ ಅಂತಿಮವಾಗಿ ಶಾಂತಿಯನ್ನು ಪಡೆದಂತೆ. ನನ್ನ ಹೆಜ್ಜೆಗಳು ಹಿಮ್ಮೆಟ್ಟಲು ಪ್ರಾರಂಭಿಸಿದವು, ಆದರೆ ನನ್ನ ದೇಹವು ಚಲಿಸಲಿಲ್ಲ. ನನ್ನ ಕಣ್ಣುಗಳು ತೇವವಾಗಲು ಪ್ರಾರಂಭಿಸಿದವು, ಆದರೆ ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ. ನಾನು ಅವನ ಜಗತ್ತಿನಲ್ಲಿ ಕೋಪವನ್ನು ಖರೀದಿಸುವ ಮತ್ತು ದುಃಖವನ್ನು ವಿನಿಮಯ ಮಾಡಿಕೊಳ್ಳುವ ರೀತಿಯ ವ್ಯಕ್ತಿ. ಆದರೆ ಇಂದು, ಈ ದರಿದ್ರ ಮಹಿಳೆಯ ಮುಂದೆ ನಿಂತಾಗ, ನಾನು ಅಸಹಾಯಕಳಾಗಿದ್ದೆ. ಅಂಜಲಿಯ ಉಸಿರಾಟವು ಭಾರವಾಗುತ್ತಿತ್ತು. ನನ್ನತ್ತ ನೋಡದೆ ಅವಳು ಹೇಳಿದಳು, ನಿನ್ನೆ ರಾತ್ರಿ ನನ್ನ ತಾಯಿಗೆ ಜ್ವರವಿತ್ತು. ನನ್ನ ಬಳಿ ಔಷಧಿ ಖರೀದಿಸಲು ಹಣವಿರಲಿಲ್ಲ. ನಾನು ಹತ್ತಿರದ ಅಂಗಡಿಯಿಂದ ಸಾಲ ಕೇಳಿದೆ, ಆದರೆ ಅಂಗಡಿಯವನು ನಾನು ಬೇರೇನೋ ಕೇಳುತ್ತಿರುವಂತೆ ನನ್ನನ್ನು ನೋಡಿದನು. ನಾನು ಓಡಿಹೋದೆ. ನನ್ನ ತಾಯಿಯ ದೇಹವು ರಾತ್ರಿಯಿಡೀ ಕಾರ್ಯನಿರ್ವಹಿಸುತ್ತಲೇ ಇತ್ತು. ಮಕ್ಕಳು ಅವಳಿಗೆ ನೀರು ಕೊಟ್ಟರು, ಆದರೆ ಅದು ಸಹಾಯ ಮಾಡಲಿಲ್ಲ. ಬೆಳಿಗ್ಗೆ ಅವಳ ಉಸಿರಾಟ ನಿಂತುಹೋಯಿತು, ಮತ್ತು ನಾನು ಬೀದಿಗೆ ಬಂದೆ. ಬಹುಶಃ ನಾನು ದೇವತೆ ಅಥವಾ ಪಕ್ಕದಲ್ಲಿ ನೋಡುವವರನ್ನು ಕಂಡುಕೊಳ್ಳಬಹುದು. ಹಸಿವು, ಆಯಾಸ ಮತ್ತು ಮುಜುಗರದಿಂದ ಬರುವ ನೋವು ಅವಳ ಧ್ವನಿಯಲ್ಲಿತ್ತು. ಆದರೆ ವಿಚಿತ್ರವಾದ ಸ್ವಾಭಿಮಾನವೂ ಇತ್ತು. ಇಂದು ಅವಳು ತನ್ನ ಕೊನೆಯ ಭರವಸೆಯನ್ನು ಕಳೆದುಕೊಂಡಿದ್ದಾಳೆಂದು ಅವಳಿಗೆ ತಿಳಿದಿರುವಂತೆ. ನಾನು ತಲೆ ಬಾಗಿ ಕುರ್ಚಿಯ ಮೇಲೆ ಸದ್ದಿಲ್ಲದೆ ಕುಳಿತೆ. ನನ್ನ ಮನಸ್ಸು ಗುನುಗಲು ಪ್ರಾರಂಭಿಸಿತು. ನಾನು ಒಮ್ಮೆ ಬೀದಿಯಲ್ಲಿ ಕ್ಷಮಿಸುವವಳು, ಸುಳ್ಳುಗಾರ ಅಥವಾ ಕಥೆಗಾರ ಎಂದು ಪರಿಗಣಿಸಿದ್ದ ಹುಡುಗಿ ನನ್ನ ಹೆಮ್ಮೆಗೆ ಕನ್ನಡಿ ಹಿಡಿದಿದ್ದಳು. ನನ್ನ ಜೀವನದಲ್ಲಿ ನೂರಾರು ಸುಳ್ಳುಗಳು ಮತ್ತು ವಂಚನೆಗಳನ್ನು ನಾನು ನೋಡಿದ್ದೆ. ಆದರೆ ಇಂದು, ಮೊದಲ ಬಾರಿಗೆ, ಒಂದು ಸತ್ಯ ನನ್ನನ್ನು ಮೌನಗೊಳಿಸಿದೆ. ಅಂಜಲಿ ಮತ್ತೆ ಮಾತನಾಡಲು ಪ್ರಾರಂಭಿಸಿದರು. ನಾವು ಚಿಕ್ಕವರಿದ್ದಾಗ ಅಪ್ಪ ನಮ್ಮನ್ನು ಬಿಟ್ಟು ಹೋದರು. ಅಮ್ಮ 10 ಸ್ಥಳಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ಮನೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಜನರ ಬಟ್ಟೆಗಳನ್ನು ಒಗೆದಳು, ಆದರೆ ನಮ್ಮನ್ನು ಭಿಕ್ಷೆ ಬೇಡಲು ಎಂದಿಗೂ ಕಳುಹಿಸಲಿಲ್ಲ. ನಾನು ಅವಳ ಕಣ್ಣುಗಳನ್ನು ನೋಡಿದೆ. ಅವುಗಳಲ್ಲಿ ಬೆಳಕಿರಲಿಲ್ಲ, ಆದರೆ ಅವು ಖಾಲಿಯಾಗಿದ್ದವು. ಅವು ಹಾಗಿರಲಿಲ್ಲ. ಆ ಕಣ್ಣುಗಳು ಇನ್ನೂ ಕನಸು ಕಾಣದ ಹಾಗೆ, ಅವು ವಾಸ್ತವವನ್ನು ಎಣಿಸುತ್ತಿದ್ದವು. ಪ್ರತಿದಿನ, ಪ್ರತಿ ರಾತ್ರಿ, ಪ್ರತಿ ಹಸಿವು, ಪ್ರತಿ ಕ್ಷಣ, ಮಕ್ಕಳು ಮೌನವಾಗಿ ತಮ್ಮ ತಾಯಿಯನ್ನು ನೋಡುತ್ತಿದ್ದರು. ಬಹುಶಃ ಅವರಿಗೆ ಸಾವಿನ ಅರ್ಥ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗಿರಲಿಲ್ಲ, ಅಥವಾ ಬಹುಶಃ ಅರ್ಥವಾಗಿರಬಹುದು, ಆದರೆ ಅವರು ಅದನ್ನು ಸಹಿಸಿಕೊಳ್ಳಲು ಒಗ್ಗಿಕೊಂಡಿರಬಹುದು. ಅಂಜಲಿಯ ಮಾತುಗಳಲ್ಲಿ ಯಾವುದೇ ಒಲವು, ಮನವಿ, ಯಾವುದೇ ಆರೋಪ ಇರಲಿಲ್ಲ. ಅವಳು ಸತ್ಯವನ್ನು ಮಾತ್ರ ಹೇಳುತ್ತಿದ್ದಳು, ಮತ್ತು ಆ ಸತ್ಯ ನನ್ನ ಆತ್ಮವನ್ನು ಭೇದಿಸಿತು. ನಿನ್ನೆ ರಾತ್ರಿ, ನಾನು ಮನೆಗೆ ಬಂದಾಗ, ತಾಯಿ ಪ್ರಜ್ಞಾಹೀನಳಾಗಿದ್ದಳು. ನಾನು ಇಡೀ ದಿನ ಆಹಾರವಿಲ್ಲದೆ ಕಳೆದೆ. ನಾನು ತಾಯಿಗಾಗಿ ಏನು ಬೇಕಾದರೂ ಮಾಡಬಹುದಿತ್ತು, ಆದರೆ ನನ್ನ ಬಳಿ ನನ್ನನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ. ಅವಳು ಹೀಗೆ ಹೇಳುತ್ತಾ ನನ್ನನ್ನು ನೋಡಿದಳು. ನಾನು ನನ್ನ ನೋಟವನ್ನು ತಪ್ಪಿಸಿದೆ. ಆ ಕ್ಷಣ ನನ್ನೊಳಗೆ ಯಾರೋ ಕಲ್ಲು ಎಸೆದಂತೆ ಇತ್ತು. ನಾನು ತಮಾಷೆ ಎಂದು ಭಾವಿಸಿ, ನೃತ್ಯ ಮಾಡಲು ಕೇಳಿದ. ತನ್ನ ಅಸಹಾಯಕತೆಯನ್ನು ನೋಡಿ ನಕ್ಕ ಹುಡುಗಿ ಇಂದು ನನಗಿಂತ ಹೆಚ್ಚು ದೊಡ್ಡವಳಾಗಿದ್ದಾಳೆ. ಅವಳು ತನ್ನ ಸ್ವಾಭಿಮಾನ, ತನ್ನ ಪಾತ್ರ, ತನ್ನ ಘನತೆ, ತನ್ನ ಮಾನವೀಯತೆಯ ಮಿತಿಗೆ ನೃತ್ಯ ಮಾಡಿದಳು ಮತ್ತು ತನ್ನ ತಾಯಿಗಾಗಿ ನೃತ್ಯ ಮಾಡಿದಳು. ಆದರೆ ಅವಳು ಎಂದಿಗೂ ಯಾವುದೇ ಚೌಕಾಶಿಗೆ ತನ್ನನ್ನು ಮಾರಿಕೊಂಡಿಲ್ಲ. ನಾನು ಅತ್ಯಲ್ಪ ಎಂದು ಭಾವಿಸಲು ಪ್ರಾರಂಭಿಸಿದೆ. ನನ್ನ ಸಂಪತ್ತು, ನನ್ನ ಮಾತುಗಳು, ನನ್ನ ಮೂದಲಿಕೆಗಳು, ಎಲ್ಲವೂ ಕಳೆದುಹೋದವು. ಕೋಣೆ ಮೌನವಾಗಿತ್ತು, ಆದರೆ ಆ ಮೌನ ನನ್ನನ್ನು ಪ್ರಶ್ನಿಸುತ್ತಿತ್ತು. ನನ್ನ ಅಸ್ತಿತ್ವ, ನನ್ನ ಜವಾಬ್ದಾರಿಗಳು. ಅಂಜಲಿ ಮತ್ತೆ ನನ್ನ ತಾಯಿಯ ಮೇಲೆ ಹಾಳೆಯನ್ನು ಹೊದಿಸಿ, ಮಕ್ಕಳೊಂದಿಗೆ ಕುಳಿತಳು. ನಾನು ನಿಧಾನವಾಗಿ ಕುರ್ಚಿಯಿಂದ ಎದ್ದು ಬಾಗಿಲಿನ ಕಡೆಗೆ ಹೋದೆ. ನಾನು ಕೆಲವು ಹೆಜ್ಜೆಗಳನ್ನು ನಿಲ್ಲಿಸಿ, ತಿರುಗಿ, ಮತ್ತೊಮ್ಮೆ ಕೋಣೆಯ ಸುತ್ತಲೂ ನೋಡಿದೆ. ಅಲ್ಲಿಯೇ ನನ್ನ ಹೆಮ್ಮೆ ಕೊನೆಗೊಂಡಿತು. ತಾಯಿಯ ಹೊದಿಕೆಗೆ ಬೆಲೆ ಇದೆಯೇ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಬಹುಶಃ ಆ ದಿನ ನನ್ನ ಆತ್ಮದ ಹೊದಿಕೆ ಮಾರಾಟವಾಗಿದೆಯೇ?
ನಾನು ಬಾಗಿಲಲ್ಲಿ ನಿಂತಿದ್ದೆ, ಆದರೆ ನನ್ನ ಹೆಜ್ಜೆಗಳು ಚಲಿಸಲು ನಿರಾಕರಿಸಿದಂತೆ ತೋರುತ್ತಿತ್ತು. ಕೋಣೆಯಲ್ಲಿನ ಮೌನ ಈಗ ನನ್ನೊಂದಿಗೆ ಮಾತನಾಡಿತು. ನಾನು ನನ್ನ ಇಡೀ ಜೀವನವನ್ನು ಸುಳ್ಳು ಮತ್ತು ಲಾಭದ ವ್ಯವಹಾರದಲ್ಲಿ ಕಳೆದಿದ್ದೇನೆ. ಜನರನ್ನು ಪರೀಕ್ಷಿಸಲು, ಖರೀದಿಸಲು ಮತ್ತು ಮಾರಾಟ ಮಾಡಲು ನಾನು ಕಲಿತಿದ್ದೇನೆ. ಆದರೆ ಇಂದು, ಮೊದಲ ಬಾರಿಗೆ, ನಾನು ಮನುಷ್ಯನ ಸತ್ಯದ ಮುಂದೆ ನಿಂತಿದ್ದೇನೆ. ಅಸಹಾಯಕ ಮತ್ತು ನಾಚಿಕೆಯಿಂದ, ನನ್ನ ಕೈಗಳು ನಡುಗುತ್ತಿದ್ದವು. ನನ್ನಂತಹ ಜನರು ದೊಡ್ಡದಾಗಿ ಮಾತನಾಡಬಹುದು, ಆದರೆ ಹೃದಯ ನೋಯಿದಾಗ, ಮಾತುಗಳು ವಿಫಲವಾಗುತ್ತವೆ. ನಾನು ನಿಧಾನವಾಗಿ ತಿರುಗಿದೆ. ನಾನು ಇನ್ನೂ ನೆಲದ ಮೇಲೆ ಕುಳಿತು ಮಕ್ಕಳ ಕೂದಲನ್ನು ಮುದ್ದಿಸುತ್ತಿದ್ದ ಅಂಜಲಿಯ ಬಳಿಗೆ ಹೋದೆ. ಅವರ ಕಣ್ಣುಗಳಲ್ಲಿ ಯಾವುದೇ ಕಿರುಚಾಟಕ್ಕಿಂತ ನೋವಿನ ಮೌನವಿತ್ತು. ನಾನು ಸದ್ದಿಲ್ಲದೆ ನನ್ನ ಜೇಬಿನಿಂದ ನನ್ನ ಚೆಕ್ಬುಕ್ ಅನ್ನು ತೆಗೆದುಕೊಂಡೆ. ನಾನು ಪೆನ್ನು ತೆಗೆದುಕೊಂಡು ಬರೆಯಲು ಪ್ರಾರಂಭಿಸಿದೆ. ನನ್ನ ಕೈಗಳು ನಡುಗುತ್ತಿದ್ದವು. ನಾನು ಒಮ್ಮೆ ಹೀಯಾಳಿಸಿದ್ದ 50 ಲಕ್ಷ ರೂಪಾಯಿ ಚೆಕ್ ವಾಸ್ತವವಾಗುತ್ತಿದೆ, ಮತ್ತು ಪ್ರತಿ ಅಂಕೆಯೂ ನನ್ನ ಸುಳ್ಳು ಹೆಮ್ಮೆಯ ಶವಪೆಟ್ಟಿಗೆಯ ಮೇಲಿನ ರೇಖೆಯಂತೆ ಕಾಣುತ್ತಿತ್ತು. ಚೆಕ್ ಅನ್ನು ಭರ್ತಿ ಮಾಡಿದ ನಂತರ, ನಾನು ಅದನ್ನು ನಿಧಾನವಾಗಿ ಅವಳಿಗೆ ವಿಸ್ತರಿಸಿದೆ. ಅವಳು ನನ್ನನ್ನು ನೋಡುತ್ತಿರಲಿಲ್ಲ. ಅವಳು ಮಕ್ಕಳ ಹತ್ತಿರವೇ ಇದ್ದಳು. ನಾನು ಚೆಕ್ ಅನ್ನು ಅವಳ ಮುಂದೆ ಇಟ್ಟೆ. ನಂತರ ಅವಳು ನಿಧಾನವಾಗಿ ಚೆಕ್ ಅನ್ನು ನೋಡಿದಳು. ನಂತರ, ನನ್ನ ಕಣ್ಣುಗಳನ್ನು ನೋಡುತ್ತಾ, ಅವಳು ಹೇಳಿದಳು, ಇದು ಹೆಣದ ಬೆಲೆಯೋ ಅಥವಾ ನನ್ನ ಗೌರವವೋ? ಅವಳ ಪ್ರಶ್ನೆ ನನ್ನ ಬೆನ್ನುಮೂಳೆಯ ಮೇಲೆ ನಡುಕವನ್ನುಂಟುಮಾಡಿತು. ನಾನು ಏನನ್ನಾದರೂ ಹೇಳಲು ಪ್ರಯತ್ನಿಸಿದೆ, ಆದರೆ ಪದಗಳು ನನ್ನನ್ನು ಬಿಟ್ಟು ಹೋದವು. ಬಹುಶಃ ಮುಜುಗರ ಎಂದರೆ ಇದೇ ಆಗಿರಬಹುದು. ಇದು ಪದವನ್ನೇ ನಾಶಪಡಿಸುತ್ತದೆ. ನನ್ನ ಕಣ್ಣುಗಳು ಬಿದ್ದವು. ನಾನು ಇನ್ನು ಮುಂದೆ ನಗರದ ಅತಿದೊಡ್ಡ ಉದ್ಯಮಿ ಎಂದು ಕರೆಯಲ್ಪಡುವ ವ್ಯಕ್ತಿಯಾಗಿರಲಿಲ್ಲ. ಆ ಹುಡುಗಿಯನ್ನು ಮನುಷ್ಯನಿಗಿಂತ ಹೆಚ್ಚಾಗಿ ಒಂದು ಕೈಗನ್ನಡಿಯಾಗಿ ನೋಡಿಕೊಂಡ ಆ ಕ್ಷಣದ ಬಗ್ಗೆ ನನಗೆ ಈಗ ತಪ್ಪಿತಸ್ಥ ಭಾವನೆ ಮೂಡಿತು. ಅಂಜಲಿ ಚೆಕ್ ಅನ್ನು ಎತ್ತಿಕೊಂಡು, ಅದನ್ನು ನೋಡಿ, ನಿಧಾನವಾಗಿ ಮಕ್ಕಳಿಗೆ ವಿಸ್ತರಿಸಿದಳು. ಇದು ನಮ್ಮ ತಾಯಿಗೆ, ಅವಳು ಹೇಳಿದಳು. ಮಕ್ಕಳಿಗೆ ಚೆಕ್ ಅರ್ಥವಾಗಲಿಲ್ಲ. ಅವರು ಪವಾಡವನ್ನು ನಿರೀಕ್ಷಿಸುತ್ತಿದ್ದಂತೆ ತಮ್ಮ ತಾಯಿಯ ದೇಹವನ್ನು ನೋಡುತ್ತಿದ್ದರು. ನಾನು ಕೋಣೆಯ ಮೂಲೆಯಲ್ಲಿದ್ದ ಹಳೆಯ ಕುರ್ಚಿಯ ಮೇಲೆ ಕುಳಿತೆ. ಕೆಲವು ಕ್ಷಣಗಳ ಕಾಲ, ನನ್ನ ಬಗ್ಗೆ, ನನ್ನ ಹಿಂದಿನ ಜೀವನದ ಬಗ್ಗೆ ಮತ್ತು ಹಣದ ಆಧಾರದ ಮೇಲೆ ನಾನು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ನನಗೆ ನಾಚಿಕೆಯಾಯಿತು. ಅದೆಲ್ಲದರ ಬಗ್ಗೆ ನನಗೆ ನಾಚಿಕೆಯಾಯಿತು. ನನ್ನ ಮುಂದೆ ಬಡತನದಲ್ಲಿ ಬೆಳೆದ ಹುಡುಗಿಯಿದ್ದಳು. ಅವಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು. ಅವಳು ಸತ್ಯವನ್ನು ಹೇಳಿದ್ದಳು, ಮತ್ತು ಬೇರೆ ದಾರಿಯಿಲ್ಲದಿದ್ದರೂ ಅವಳು ಬಿಟ್ಟುಕೊಡಲಿಲ್ಲ. ಅವಳು ನೃತ್ಯ ಮಾಡಿದಳು, ಆದರೆ ತನ್ನದೇ ಆದ ರೀತಿಯಲ್ಲಿ. ಅವಳ ಅಸ್ತಿತ್ವವು ನನ್ನ ಎಲ್ಲ ಆಸ್ತಿಗಳಿಗಿಂತ ಹೆಚ್ಚು ಮೌಲ್ಯಯುತವಾದ ಸ್ವಾಭಿಮಾನವನ್ನು ಹೊಂದಿತ್ತು. ಸಂಪತ್ತು ಸರಕುಗಳನ್ನು ತರುತ್ತದೆ ಎಂದು ನಾನು ಬಾಲ್ಯದಿಂದಲೂ ಕಲಿತಿದ್ದೆ. ಆದರೆ ಇಂದು ನನಗೆ ತಿಳಿದು ಬಂದದ್ದೇನೆಂದರೆ, ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ವ್ಯವಸ್ಥೆಯೊಳಗೆ ರಾಜಿ ಮಾಡಿಕೊಳ್ಳಲು ಅಥವಾ ಮಾರಾಟ ಮಾಡಲು ನಿರಾಕರಿಸಿದಾಗ ವಸ್ತುಗಳು ಹುಟ್ಟುತ್ತವೆ. ಅಂಜಲಿ ಸ್ವಲ್ಪ ಹೊತ್ತು ಮೌನವಾಗಿ ಮಕ್ಕಳನ್ನು ಎತ್ತಿಕೊಂಡಳು. ನಾನು ಅವಳನ್ನು ತಬ್ಬಿಕೊಂಡೆ. ತಾಯಿಯ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಫ್ಯಾನ್ ಆಪರೇಟ್ ಮಾಡಲು ನೆರೆಹೊರೆಯ ಯಾರನ್ನಾದರೂ ಕರೆಯಬೇಕಾಗಿತ್ತು. ಆದರೆ ಅವಳು ಯಾರಿಂದಲೂ ಸಹಾಯ ಕೇಳುತ್ತಿರಲಿಲ್ಲ, ನನ್ನಿಂದಲೂ ಅಲ್ಲ, ಹೊರಗಿನ ಪ್ರಪಂಚದಿಂದಲ್ಲ. ಅವಳು ಎಲ್ಲವನ್ನೂ ತಾನೇ ಮಾಡಲು ಬಯಸಿದ್ದಳು. ನಾನು ನಿಧಾನವಾಗಿ, ಪಾದ್ರಿಯನ್ನು ಕರೆಯೋಣ, ಎಂದು ಹೇಳಿದೆ. ಅವಳು ತಲೆಯಾಡಿಸಿದಳು. ನಾವು ಹತ್ತಿರದ ದೇವಸ್ಥಾನಕ್ಕೆ ಹೋಗೋಣ. ಪೂಜಾರಿ ಚೆನ್ನಾಗಿದ್ದಾರೆ. ಅವರು ಅಮ್ಮನನ್ನು ತಿಳಿದಿದ್ದರು. ನಾನು ದೇವಸ್ಥಾನಕ್ಕೆ ಹೋಗಿ ಪಾದ್ರಿಯವರಿಗೆ ಅಂತ್ಯಕ್ರಿಯೆಯ ಬಗ್ಗೆ ತಿಳಿಸಿದೆ. ನನ್ನ ಧ್ವನಿ ಉಸಿರುಗಟ್ಟಿಸಿತು. ಪೂಜಾರಿ ಪೂಜೆ ಮುಗಿಸಿ ಹಿಂತಿರುಗುತ್ತಿದ್ದೇನೆ ಎಂದು ಹೇಳಿದರು. ನಾನು ಅವರಿಗೆ ವಿದಾಯ ಹೇಳಿ ಭಾರವಾದ ಹೆಜ್ಜೆಗಳೊಂದಿಗೆ ಹಿಂತಿರುಗಿದೆ. ಕೋಣೆಯಲ್ಲಿನ ದೃಶ್ಯವು ಸಂಪೂರ್ಣವಾಗಿ ನೋವಿನಿಂದ ಕೂಡಿತ್ತು. ಅಂಜಲಿ ತಾಯಿಯ ಪಾದಗಳ ಬಳಿ ಕುಳಿತು ಮೃದುವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಅವಳ ಧ್ವನಿ ನಡುಗುತ್ತಿತ್ತು, ಆದರೆ ಪದಗಳು ನಿಖರವಾಗಿದ್ದವು. ಅವಳು ಕೊನೆಯ ಬಾರಿಗೆ ತಾಯಿಗೆ ವಿದಾಯ ಹೇಳುತ್ತಿದ್ದಂತೆ. ಆ ಕ್ಷಣದಲ್ಲಿ, ಕೆಲವು ಜನರು ನಮ್ಮ ನಂಬಿಕೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಶಿಕ್ಷಣಕ್ಕಿಂತ ದೊಡ್ಡವರು ಎಂದು ನಾನು ಅರಿತುಕೊಂಡೆ, ಮತ್ತು ಅವರು ತಮ್ಮ ಪಾತ್ರದ ಮೂಲಕ ಜೀವನದ ನಿಜವಾದ ಅರ್ಥವನ್ನು ನಮಗೆ ಕಲಿಸುತ್ತಾರೆ. ಕೋಣೆಯ ಹೊರಗಿನ ಕತ್ತಲೆಯ ಓಣಿ ಮೌನವಾಗಿತ್ತು, ಆದರೆ ಒಳಗೆ ಪ್ರತಿ ಉಸಿರಾಟದ ಶಬ್ದವು ಈಗ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಮಕ್ಕಳ ಅಳು, ಅಂಜಲಿಯ ಪ್ರಾರ್ಥನೆ ಮತ್ತು ನಿಲ್ಲಲು ನಿರಾಕರಿಸಿದ ನನ್ನೊಳಗಿನ ಘರ್ಜನೆ. ಪಂಡಿತ್ಜಿ ಆಗಮಿಸಿದ್ದರು. ಕಾಂತಿಯುತ ಮುಖ, ಸರಳ ಉಡುಗೆ ಮತ್ತು ಅವರ ಕಣ್ಣುಗಳಲ್ಲಿ ಕರುಣೆ ಪದಗಳ ಮೂಲಕವಲ್ಲ ಆದರೆ ಅವರ ಕ್ರಿಯೆಗಳ ಮೂಲಕ ಅನುಭವಿಸಲ್ಪಟ್ಟಿತು. ಅವರು ಎಲ್ಲರ ಬಳಿಗೆ ಬಂದು, ಅವರ ತಲೆಯ ಮೇಲೆ ಕೈಯಿಟ್ಟು, ನಿಧಾನವಾಗಿ ರಾಮನ ಹೆಸರನ್ನು ಪಠಿಸಲು ಪ್ರಾರಂಭಿಸಿದರು. ಇದೆಲ್ಲವೂ ನನಗೆ ಹೊಸತು. ಇಲ್ಲಿಯವರೆಗೆ, ನಾನು ಅಂತ್ಯಕ್ರಿಯೆಗಳಲ್ಲಿ ಕೇವಲ ಔಪಚಾರಿಕವಾಗಿ ಭಾಗವಹಿಸುತ್ತಿದ್ದೆ, ಅವುಗಳ ಆಳವನ್ನು ಎಂದಿಗೂ ಅರಿತುಕೊಳ್ಳಲಿಲ್ಲ. ಆದರೆ ಇಂದು, ನಾನು ಪ್ರತಿಯೊಂದು ಪದ,
ಪ್ರತಿಯೊಂದು ಕ್ರಿಯೆಯನ್ನು ಸಂಪೂರ್ಣ ತೀವ್ರತೆಯಿಂದ ಅನುಭವಿಸಿದೆ. ನಾನು ಯಾರ ಮುಂದೆಯೂ ನಿಂತಿಲ್ಲ, ಆದರೆ ನನ್ನ ಸ್ವಂತ ಹೃದಯ ಬಡಿತಗಳ ಹೊದಿಕೆಯಲ್ಲಿ ಸುತ್ತಿಕೊಂಡಂತೆ ಇತ್ತು. ಸ್ವಲ್ಪ ಸಮಯದ ನಂತರ ಕೆಲವು ನೆರೆಹೊರೆಯವರು ಸಹ ಬಂದರು. ಸದ್ದಿಲ್ಲದೆ ಅಂತಿಮ ಪ್ರಯಾಣದ ಸಿದ್ಧತೆಗಳು ಪ್ರಾರಂಭವಾದವು. ಯಾರೋ ಶವವನ್ನು ತಂದರು, ಯಾರೋ ನೀರು ತಂದರು, ಯಾರೋ ಬಿಳಿ ಬಟ್ಟೆಯನ್ನು ತಂದರು. ಎಲ್ಲವೂ ತುಂಬಾ ಸರಳವಾಗಿ ನಡೆಯುತ್ತಿತ್ತು. ಕೊನೆಯ ಕ್ಷಣಗಳಲ್ಲಿ ಜೀವನದ ಸಂಪೂರ್ಣ ಹೊರೆ ಕರಗಿದಂತೆ ಭಾಸವಾಯಿತು. ಎಲ್ಲರನ್ನೂ ಮೇಲಕ್ಕೆತ್ತಿದಾಗ ಅಂಜಲಿ ಕೊನೆಯ ಬಾರಿಗೆ ತನ್ನ ತಾಯಿಯ ಮುಖವನ್ನು ನೋಡಿದಳು. ಅವಳ ಕಣ್ಣುಗಳು ಕಣ್ಣೀರು ತುಂಬುವ ಹಂತದಲ್ಲಿದ್ದವು, ಆದರೆ ಅವಳು ತನ್ನನ್ನು ತಾನು ತಡೆದುಕೊಂಡಳು. ಅವಳು ತನ್ನ ತಾಯಿಯ ಭುಜಗಳಿಗೆ ಮುತ್ತಿಟ್ಟು ತಲೆಬಾಗಿದಳು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ದೇಹವನ್ನು ಹೆಗಲಿಗೆ ಹಾಕಿಕೊಳ್ಳಲು ಮುಂದೆ ಬಂದೆ. ಪಾದ್ರಿ ನನ್ನ ಕುಟುಂಬದ ಬಗ್ಗೆ ಕೇಳಿದರು. ನನ್ನ ತುಟಿಗಳಿಗೆ ಏನೂ ಬರಲಿಲ್ಲ. ಒಂದು ಕ್ಷಣ ನಾನು ಸುಳ್ಳು ಹೇಳಲು, ಸಂಬಂಧವನ್ನು ಹೇಳಲು ಯೋಚಿಸಿದೆ, ಆದರೆ ನಂತರ ನನ್ನ ಹೃದಯದಿಂದ ಒಂದು ಧ್ವನಿ, ಮಾನವೀಯತೆ ಬಂದಿತು. ಪಾದ್ರಿ ಮೌನವಾಗಿ ತಲೆಯಾಡಿಸಿದನು, ಮತ್ತು ನಾನು ಅವಳ ಭುಜದ ಕೆಳಗೆ ನನ್ನ ಕೈಯನ್ನು ಇಟ್ಟು ದೇಹವನ್ನು ಎತ್ತಲು ಪ್ರಾರಂಭಿಸಿದೆ. ಮೊದಲ ಬಾರಿಗೆ ನಾನು ನನ್ನ ಹೃದಯದಿಂದ ಹೊರೆಯನ್ನು ಎತ್ತಿದ್ದೆ. ಸ್ವಲ್ಪ ತುಂತುರು ಮಳೆ ಪ್ರಾರಂಭವಾಯಿತು, ನೆಲ ಒದ್ದೆಯಾಗುತ್ತಿತ್ತು, ಆದರೆ ನನ್ನೊಳಗೆ ಏನೋ ಹೆಮ್ಮೆ, ವ್ಯಂಗ್ಯ ಮತ್ತು ನನ್ನ ಮತ್ತು ಸತ್ಯದ ನಡುವೆ ನಾನು ನಿರ್ಮಿಸಿಕೊಂಡಿದ್ದ ಅಂತರವನ್ನು ತೊಳೆಯುತ್ತಿತ್ತು. ನಂತರ ನಾವು ಅಂತಿಮ ಪ್ರಯಾಣವನ್ನು ಪ್ರಾರಂಭಿಸಿದೆವು, ಆ ಹೊರೆಯನ್ನು ಮೌನವಾಗಿ ಹೊತ್ತುಕೊಂಡು, ಸತ್ಯಕ್ಕೆ ಕಾರಣವಾಗುವ ಹಾದಿಯಲ್ಲಿ, ನನ್ನ ಮಗಳು ನನ್ನ ಅಸ್ತಿತ್ವವನ್ನು ಅಲುಗಾಡಿಸಿದ್ದ ಮಹಿಳೆಯನ್ನು ದಹನ ಮಾಡಲು ಹೊರಟೆವು. ನಾವು ಬೀದಿಗಳಲ್ಲಿ ಮೌನವಾಗಿ ನಡೆದೆವು. ಎಲ್ಲವೂ ನಮ್ಮ ಹೆಗಲ ಮೇಲೆ, ಆದರೆ ನಿಜವಾದ ಹೊರೆ ನನ್ನ ಎದೆಯ ಮೇಲೆ ಇತ್ತು. ಸ್ಮಶಾನ ಸಮೀಪಿಸುತ್ತಿತ್ತು. ಪಂಡಿತ್ಜಿ ಮುಂದೆ ನಡೆದರು. ಅವರ ತುಟಿಗಳು ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದವು. ಅವರ ಮುಖದಲ್ಲಿ ಬೆಳಕು ಮತ್ತು ನನಗೆ ತಿಳಿಯದ ಶಾಂತಿ ಇತ್ತು. ನಾವು ಸ್ಮಶಾನವನ್ನು ತಲುಪಿದಾಗ ಹೆಚ್ಚಿನ ಜನರು ಬಂದರು. ಕೆಲವು ಪರಿಚಯವಿಲ್ಲದ ಮುಖಗಳು, ನೆರೆಹೊರೆಯವರು, ಮತ್ತು ಹೊರಗೆ ನಿಂತು ನೋಡುತ್ತಿದ್ದ ಕೆಲವು ಮಹಿಳೆಯರು. ಎಲ್ಲರ ನೋಟವು ಅಂಜಲಿಯತ್ತ ಹೋಯಿತು. ಅವಳು ಮೌನವಾಗಿ ಹಾಳೆಯಲ್ಲಿ ಸುತ್ತಿಕೊಂಡು ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಇನ್ನೂ ಕಣ್ಣೀರು ಇರಲಿಲ್ಲ, ಅವಳು ಅಳಲು ಬಿಡುತ್ತಿಲ್ಲ ಎಂಬಂತೆ. ಅವಳು ತನ್ನ ತಾಯಿಯ ಮುಖವನ್ನು ಕೊನೆಯ ಬಾರಿಗೆ ನೋಡಿದ್ದಳು, ಮತ್ತು ಈಗ ಅವಳ ಅಸ್ತಿತ್ವವು ಕೇವಲ ಸಾಮಾಜಿಕ ಔಪಚಾರಿಕತೆಗೆ ಇಳಿದಿದೆ. ನಾನು ಎಲ್ಲರೊಂದಿಗೆ ನಿಂತಿದ್ದೆ, ಆದರೆ ನನ್ನ ಹೃದಯದಲ್ಲಿನ ಪ್ರಾರ್ಥನೆ ನನ್ನ ತುಟಿಗಳಿಗೆ ಬರಲು ಸಾಧ್ಯವಾಗಲಿಲ್ಲ. ನನ್ನ ಮಾತುಗಳು ಒಳಗೆ ಆಳವಾಗಿ ಸಿಲುಕಿಕೊಂಡವು. ನನ್ನ ಹೃದಯವು ಸರಳವಾಗಿ ಹೇಳುತ್ತಿತ್ತು, ಕ್ಷಮೆಯ ಭಯವಿದ್ದರೆ ಇಂದು ಅದು ಹೊರಹೊಮ್ಮಲಿ. ಮನುಷ್ಯರಾಗಲು ಎರಡನೇ ಅವಕಾಶವಿದ್ದರೆ ಬಹುಶಃ ಇದು ಎಲ್ಲರನ್ನೂ ಸ್ಮಶಾನಕ್ಕೆ ಕರೆದೊಯ್ಯುವ ಕ್ಷಣ. ನಾನು ಮತ್ತೊಮ್ಮೆ ನನ್ನ ಭುಜವನ್ನು ಅರ್ಪಿಸಿದೆ. ಲಘು ಮಳೆ ಮತ್ತು ಹೆಜ್ಜೆಗಳ ಶಬ್ದ ಮಾತ್ರ ಕೇಳಬಹುದಾದ ಮೌನ. ಉರುವಲು ಸಿದ್ಧವಾಗಿತ್ತು. ಎಲ್ಲರನ್ನೂ ಕೆಳಗೆ ಇಳಿಸಿದ ತಕ್ಷಣ ನಿಮಾರ ಒಂದು ಕ್ಷಣ ನೆಲವನ್ನು ನೋಡಿದಳು. ಅವಳ ಕಣ್ಣುರೆಪ್ಪೆಗಳು ನಡುಗಿದವು. ಬಹುಶಃ ಅದು ಅವಳ ತಾಳ್ಮೆಯ ಕೊನೆಯ ದಾರ ಮುರಿದ ಕ್ಷಣವಾಗಿತ್ತು. ಅವಳ ಕಣ್ಣಿನಿಂದ ಒಂದು ಕಣ್ಣೀರು ಬಿದ್ದು ನೆಲದ ಮೇಲೆ ಜಿನುಗಿತು. ಮೌನ ಸಾಕ್ಷಿಯನ್ನು ಸುಡುವ ಪ್ರಕ್ರಿಯೆಯು ಪೂರ್ಣಗೊಂಡಿತು, ಮತ್ತು ಜನರು ಒಬ್ಬೊಬ್ಬರಾಗಿ ಹೊರಡಲು ಪ್ರಾರಂಭಿಸಿದರು. ನಾನು ಅಲ್ಲಿ ನಿಂತಿದ್ದೆ, ನನ್ನ ಪಾದಗಳು ನೆಲಕ್ಕೆ ಅಂಟಿಕೊಂಡಂತೆ ಭಾಸವಾಯಿತು. ನಾನು ಬಯಸಿದರೆ ನಾನು ತಕ್ಷಣ ಹೊರಡಬಹುದು. ನಾನು ಹಿಂತಿರುಗಬಹುದು. ಬೆಚ್ಚಗಿನ ಬಟ್ಟೆಗಳು, ದುಬಾರಿ ಕೋಣೆಗಳು ಮತ್ತು ನೋವುರಹಿತ ರಾತ್ರಿಗಳ ನನ್ನ ಜಗತ್ತಿಗೆ. ಆದರೆ ಇಲ್ಲ, ನನ್ನೊಳಗಿನ ಏನೋ ಈ ಪ್ರಯಾಣ ಇನ್ನೂ ಮುಗಿದಿಲ್ಲ ಎಂದು ಹೇಳಿತು. ಅಂಜಲಿ ಕಲ್ಲಿನ ಮೇಲೆ ಕುಳಿತಳು. ಇಬ್ಬರು ಮಕ್ಕಳು ಬಂದು ಅವಳ ಪಕ್ಕದಲ್ಲಿ ಸದ್ದಿಲ್ಲದೆ ಕುಳಿತರು. ಅವಳು ಅವರನ್ನು ತನ್ನ ತೋಳುಗಳಲ್ಲಿ ಸಂಗ್ರಹಿಸಿದಳು. ಕಿರಿಯ ಮಗು ಅವಳ ಕಿವಿಯಲ್ಲಿ ಏನೋ ಪಿಸುಗುಟ್ಟಿತು. ನಾನು ಹತ್ತಿರ ಹೋಗಿ ಕೇಳಲು ಸಾಧ್ಯವಾಯಿತು. ತಾಯಿ ಯಾವಾಗ ಬರುತ್ತಾಳೆ? ಅದು ಒಂದು ಪ್ರಶ್ನೆ, ಅಥವಾ ಚಾಕುವಿನಂತೆ ಚುಚ್ಚುವ ವಾಕ್ಯ. ಅಂಜಲಿ ಮಗುವನ್ನು ನೋಡಿದಳು. ಅವಳು ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ಅವಳು ಸುಮ್ಮನೆ ಹೇಳಿದಳು, ಅವಳು ಈಗ ಬರುವುದಿಲ್ಲ. ಆದರೆ ಈಗ ನಾವು ನಾವೇ ಎಲ್ಲವೂ ಆಗಬೇಕು. ನಾನು ಹಿಂದೆ ಸರಿದೆ. ನಾನು ಅಲ್ಲಿ ನಿಂತು ನೋವಿನಿಂದ ಬಳಲುತ್ತಿರುವ ಮನುಷ್ಯನಂತೆ ಇದೆಲ್ಲವೂ ನಡೆಯುವುದನ್ನು ನೋಡುತ್ತಿದ್ದೆ. ನನ್ನ ಹೃದಯ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುವಂತೆ ತೋರುತ್ತಿತ್ತು. ನಾನು ಏನು, ಶ್ರೀಮಂತ ವ್ಯಕ್ತಿಯೋ ಅಥವಾ ಸೂಕ್ಷ್ಮ ಹಿನಾಟಾಳ ವೇಷದಲ್ಲಿ ವರ್ಷಗಳ ಕಾಲ ಬದುಕಿದ್ದ ಕೇವಲ ಟೊಳ್ಳಾದ ಚಿಪ್ಪೋ? ಮಗು ತನ್ನ ತಾಯಿಯ ಬಗ್ಗೆ ಕೇಳಿದಾಗ ನಾನು ಏನನ್ನಾದರೂ ಹೇಳಲು, ಭರವಸೆ ನೀಡಲು, ಸ್ವಲ್ಪ ಬೆಂಬಲ ನೀಡಲು ಬಯಸಿದ್ದೆ. ಆದರೆ ನಾನು ಇನ್ನೂ ಹಿಂಜರಿದೆ. ನಾನು ಏನನ್ನಾದರೂ ಖರೀದಿಸಲು ಅಲ್ಲಿದ್ದೇನೆ ಎಂದು ಅವನು ಭಾವಿಸಬೇಕೆಂದು ನಾನು ಬಯಸಲಿಲ್ಲ. ಇಲ್ಲ, ಇವತ್ತಲ್ಲ, ಇಂದು ನಾನು ಮನುಷ್ಯನಾಗಲು ಬಯಸಿದ್ದೆ. ಖರೀದಿದಾರನೂ ಇಲ್ಲ, ಮಾಲೀಕರೂ ಇಲ್ಲ. ನಾನು ಹಿಂದೆ ತಿರುಗಿದೆ. ನನ್ನ ಹೆಜ್ಜೆಗಳು ನಿಧಾನವಾಗಿದ್ದವು, ನನ್ನ ಹೃದಯ ಮಂದವಾಗಿತ್ತು.
ನಾನು ಕಾರನ್ನು ತಲುಪಿದೆ, ಬಾಗಿಲು ತೆರೆದೆ, ಒಳಗೆ ಕುಳಿತು ಆಳವಾದ ಉಸಿರನ್ನು ತೆಗೆದುಕೊಂಡೆ. ಅವಳ ಪರಿಮಳ ಇನ್ನೂ ನನ್ನೊಳಗೆ ಉಳಿದಿತ್ತು. ಅವಳು ತಂದ ಮೌನ. ನಾನು ಸ್ವಲ್ಪ ಸಮಯದವರೆಗೆ ಎಂಜಿನ್ ಆಫ್ ಮಾಡಿದೆ. ಮಂಜಿನಿಂದ ಆವೃತವಾಗಿ, ದೀಪಗಳಿಂದ ದೂರವಾಗಿ, ಆ ಪ್ರದೇಶವು ನನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ಪ್ರತಿ ಬೀದಿ, ಪ್ರತಿ ಇಟ್ಟಿಗೆ, ಪ್ರತಿ ಕ್ಷಣ. ನಂತರ ಇದ್ದಕ್ಕಿದ್ದಂತೆ ಯಾರೋ ನನ್ನೊಳಗಿನ ಮುಸುಕನ್ನು ಎತ್ತಿದಂತೆ ನಾನು ಪಕ್ಕದ ಕನ್ನಡಿಯಲ್ಲಿ ನನ್ನನ್ನು ನೋಡಿಕೊಂಡೆ. ಕೆಲವೇ ಗಂಟೆಗಳ ಹಿಂದೆ ಸೂಕ್ಷ್ಮತೆಯಿಲ್ಲದ ನಗರವಾಸಿಯಾಗಿದ್ದ ಆ ವ್ಯಕ್ತಿ ಈಗ ತನ್ನ ಕಣ್ಣುಗಳಲ್ಲಿ ವಿಚಿತ್ರವಾದ ಮಿನುಗುವಿಕೆಯೊಂದಿಗೆ ಬೇರೇನೋ ಆಗಲು ಹಂಬಲಿಸುತ್ತಾ ಕುಳಿತಿದ್ದ. ಬಹುಶಃ ಮೊದಲ ಬಾರಿಗೆ ನಾನು ಯಾರೆಂದು ನನ್ನನ್ನು ನೋಡಿದೆ. ನಾನು ಜಗತ್ತಿಗೆ ನನ್ನನ್ನು ತೋರಿಸಿದವನಲ್ಲ. ಆ ರಾತ್ರಿ ನಾನು ಮನೆಗೆ ಹೋಗಲಿಲ್ಲ. ನಾನು ನಗರದ ಉದ್ಯಾನವನದ ಹೊರಗೆ ಕಾರನ್ನು ನಿಲ್ಲಿಸಿದೆ. ನಾನು ಸೀಟಿನ ಮೇಲೆ ಮಲಗಿ ಆಕಾಶದತ್ತ ನೋಡಿದೆ. ಮೋಡಗಳು ಆಕಾಶವನ್ನೇ ಮಸುಕಾಗಿಸಿದವು. ನಕ್ಷತ್ರಗಳು ಮಂದವಾಗಿದ್ದವು, ಮೂಕ ಸಾಕ್ಷಿಗಳಾಗಿ ನಿಂತಿದ್ದಂತೆ, ಮತ್ತು ನಾನು ನನ್ನ ಉಸಿರನ್ನು ಎಣಿಸುತ್ತಿದ್ದೆ. ನಾನು ಇಂದು ಸಾಯುತ್ತಿಲ್ಲ, ಆದರೆ ನನ್ನ ಹಳೆಯ ಆವೃತ್ತಿ ಸತ್ತುಹೋಗಿತ್ತು. ನನ್ನ ಸ್ವಂತ ಲಾಭ, ನನ್ನ ಸ್ವಂತ ಆಸೆಗಳು ಮತ್ತು ನನ್ನ ಸ್ವಂತ ವಿಜಯಗಳ ಸುತ್ತ ಮಾತ್ರ ಸುತ್ತುತ್ತಿದ್ದ ಸ್ವಯಂ ಕಣ್ಮರೆಯಾಯಿತು, ಮತ್ತು ಉಳಿದಿರುವುದು ಹೊಸದು. ಏನೋ ಶಾಂತ, ಏನೋ ನಾಚಿಕೆ. ಆದರೆ ಬಹುಶಃ ಜೀವಂತವಾಗಿರಬಹುದು. ನಾನು ಸೂರ್ಯೋದಯಕ್ಕಾಗಿ ಹಾತೊರೆಯುತ್ತಿದ್ದೆ, ಆದರೆ ನಿದ್ರೆ ನನಗೆ ತಪ್ಪಿತು. ನಾನು ನನ್ನ ಫೋನನ್ನು ಹೊರತೆಗೆದಿದ್ದೇನೆ. ಅನೇಕ ಮಿಸ್ಡ್ ಕಾಲ್ಗಳು ಇದ್ದವು, ಹೆಚ್ಚಾಗಿ ಸ್ನೇಹಿತರಿಂದ. ನಾನು ಕುಳಿತಿದ್ದಾಗ 2 ಅಥವಾ 3 ಮಿಸ್ ಆಗಿದ್ದವು, ಮತ್ತು ಒಂದು ನನ್ನ ಜೀವನದ ಒಂದು ಭಾಗವೆಂದು ಭಾವಿಸಿದ ಆದರೆ ನನ್ನ ಆತ್ಮವನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ಮಹಿಳೆಯಿಂದ ಬಂದದ್ದು. ನಾನು ಎಲ್ಲಾ ಕರೆಗಳನ್ನು ನಿರ್ಲಕ್ಷಿಸಿದೆ. ನಾನು ಫೋನನ್ನು ಸ್ಥಗಿತಗೊಳಿಸಿ ಕಣ್ಣು ಮುಚ್ಚಿದೆ. ನಾನು ಕಣ್ಣು ಮುಚ್ಚಿದಾಗ ನನ್ನ ಮುಂದೆ ಒಂದು ಮುಖ ಕಾಣಿಸಿಕೊಂಡಿತು. ಅಂಜಲಿಯ ಮುಖವಲ್ಲ, ಆದರೆ ಬಿಳಿ ಹಾಳೆಯಲ್ಲಿ ಸುತ್ತಿದ ಅವಳ ತಾಯಿಯ ಮುಖ. ಆ ಮುಖ ಏನನ್ನೂ ಹೇಳುತ್ತಿರಲಿಲ್ಲ. ಅದು ನನ್ನನ್ನೇ ನೋಡುತ್ತಿತ್ತು. ನನ್ನ ಪ್ರಕ್ಷುಬ್ಧ ಅಸ್ತಿತ್ವವನ್ನು ನಿಧಾನವಾಗಿ ನುಂಗುತ್ತಿದ್ದ ಶಾಂತಿ. ನಾನು ತಿರುಗಿ ನನ್ನಿಂದ ಏನನ್ನೋ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಸೀಟಿನ ಮೇಲೆ ನೆಲೆಸಿದೆ. ಆದರೆ ಭೂಮಿಯ ಕಣ್ಣುಗಳು ಮುಚ್ಚುವುದಿಲ್ಲ. ನೀವು ನಿಮ್ಮನ್ನು ನೋಡಲು ಸಾಧ್ಯವಾಗದಿದ್ದರೂ ಅವು ನಿಮ್ಮನ್ನು ನೋಡುತ್ತವೆ. ಮುಂಜಾನೆಯ ಮೊದಲ ಬೆಳಕು ಇನ್ನೂ ಹರಡಿರಲಿಲ್ಲ, ಆದರೆ ಆಕಾಶದ ಕತ್ತಲೆಯಾದ ತಾಯಿ ಈಗಾಗಲೇ ಮಸುಕಾಗಲು ಪ್ರಾರಂಭಿಸಿದ್ದಳು. ನಾನು ಕಾರನ್ನು ಸ್ಟಾರ್ಟ್ ಮಾಡಿ, ಯೋಚಿಸದೆ, ಅಂಜಲಿಯ ಮನೆಯ ಕಡೆಗೆ ಹೋದೆ. ದಾರಿಯಲ್ಲಿ ಜೀವನವು ಬೀದಿಗೆ ಮರಳಲು ಪ್ರಾರಂಭಿಸುತ್ತಿತ್ತು. ಪತ್ರಿಕೆ ಮಾರಾಟಗಾರರು, ಹಾಲು ವ್ಯಾಪಾರಿಗಳು, ಶಾಲೆಗೆ ಹೋಗುವ ಮಕ್ಕಳು, ಎಲ್ಲವೂ ಒಂದೇ ಆಗಿತ್ತು. ಆದರೆ ನನ್ನೊಳಗಿನ ದಿನ ಇನ್ನೂ ಬೆಳಗಾಗುತ್ತಿತ್ತು. ಸಮಯ ನಿಂತು ಹೋದಂತೆ ಭಾಸವಾಯಿತು. ನಾನು ಆ ಬೀದಿಯನ್ನು ತಲುಪಿದಾಗ ಎಲ್ಲವೂ ಒಂದೇ ಆಗಿತ್ತು. ಅದೇ ಗೋಡೆಗಳು, ಅದೇ ತೇವ, ಅದೇ ಶಾಂತ ಕಿಟಕಿಗಳು. ನಾನು ಒಂದು ಕ್ಷಣ ನಿಂತು ಬಾಗಿಲು ಬಡಿಯುತ್ತಿದ್ದೆ. ಏಕೆ ಎಂದು ನನಗೆ ತಿಳಿದಿಲ್ಲ, ಆದರೆ ನಾನು ಹಿಂಜರಿದೆ. ಬಾಗಿಲು ನಿಧಾನವಾಗಿ ತೆರೆಯಿತು. ಅಂಜಲಿ ನನ್ನ ಮುಂದೆ ನಿಂತಳು, ನಿದ್ರೆಯಿಂದ ದಣಿದ ಮುಖ ಮತ್ತು ಕಣ್ಣುಗಳ ಕೆಳಗೆ ಕಪ್ಪು ವೃತ್ತಗಳೊಂದಿಗೆ. ಆದರೆ ಅವಳು ಇನ್ನೂ ಘನತೆಯಿಂದ ನಿಂತಿದ್ದಳು. ಅವಳ ಸ್ವರದಲ್ಲಿ ಆಶ್ಚರ್ಯಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಿವೆ. ನಾನು ಮೃದುವಾಗಿ ಹೇಳಿದೆ, ನಾನು ತಾಯಿಗಾಗಿ ಪ್ರಾರ್ಥಿಸಲು ಬಯಸಿದ್ದೆ. ನಾನು ಮಕ್ಕಳನ್ನು ಭೇಟಿಯಾಗಲು ಬಯಸಿದ್ದೆ. ಅವಳು ನನ್ನ ದಾರಿಯನ್ನು ತಡೆಯಲಿಲ್ಲ ಅಥವಾ ದಾರಿ ಬಿಡಲಿಲ್ಲ. ಅವಳು ಸದ್ದಿಲ್ಲದೆ ಹಿಂದೆ ಸರಿದಳು. ನಾನು ಒಳಗೆ ಪ್ರವೇಶಿಸಿದಾಗ ತಾಯಿಯ ಹಾಸಿಗೆ ಹೋಗಿರುವುದನ್ನು ನೋಡಿದೆ. ಹೊಸ ಶಾಂತಿಯ ಭಾವನೆ ಇತ್ತು. ಆದರೆ ಖಾಲಿ ಜಾಗ ಕಿರುಚುತ್ತಿತ್ತು. ಮಕ್ಕಳು ಒಂದು ಮೂಲೆಯಲ್ಲಿ ಕುಳಿತಿದ್ದರು. ಒಂದು ಸಣ್ಣ ಮಗು ನೆಲದ ಮೇಲೆ ಸೀಮೆಸುಣ್ಣದಿಂದ ಏನನ್ನಾದರೂ ಚಿತ್ರಿಸುತ್ತಿತ್ತು. ಒಂದು ಮನೆ, ಸೂರ್ಯ ಮತ್ತು 3 ಜನರು. ನಾನು ಹಿಂಜರಿಕೆಯಿಂದ ನೋಡಿದೆ. ಒಂದು ಪ್ರಶ್ನೆ ಉದ್ಭವಿಸಲು ಪ್ರಾರಂಭಿಸಿತು, ಆದರೆ ನಾನು ಮೌನವನ್ನು ಮುರಿಯಲು ಧೈರ್ಯ ಮಾಡಲಿಲ್ಲ. ಅಂಜಲಿ ಒಂದು ಲೋಟ ನೀರು ತಂದು ಮೇಜಿನ ಮೇಲೆ ಇಟ್ಟಳು. ನಾನು ಅವಳಿಗೆ ಧನ್ಯವಾದ ಹೇಳಿದೆ, ಮತ್ತು ಮೊದಲ ಬಾರಿಗೆ ಅವಳು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಬದಲು ಕಿಟಕಿಯ ಬಳಿ ನಿಂತಳು. ಸ್ಪಷ್ಟವಾದ, ಸಂಪೂರ್ಣವಾಗಿ ಸೂಕ್ತವಾದ ಅಂತರವಿತ್ತು. ಇಂದಿನಿಂದ ಈ ಅಂತರವನ್ನು ಗೌರವಿಸಲಾಗುವುದು ಎಂದು ನಾನು ನನಗೆ ನಾನೇ ಭರವಸೆ ನೀಡಿಕೊಂಡೆ. ಕರುಣೆಯಿಂದಲ್ಲ, ಯಾವುದೇ ಆಡಂಬರದಿಂದಲ್ಲ, ಅವಳ ಮಾನವೀಯತೆಯನ್ನು ತೋರಿಸುವ ಪ್ರಯತ್ನವಾಗಿ ನಾನು ಮೃದುವಾಗಿ ಮಾತನಾಡಲು ಪ್ರಾರಂಭಿಸಿದೆ. ನೀವು ನನಗೆ ಅವಕಾಶ ನೀಡಿದರೆ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ಸೇರಿಸಿ. ಅವಳು ನನ್ನ ಕಡೆಗೆ ತಿರುಗಿದಳು. ಅವಳ ಕಣ್ಣುಗಳಲ್ಲಿ ಅದೇ ಹಳೆಯ ಹೊಳಪಿತ್ತು, ಈಗ ಮಂಕಾಗಿತ್ತು. ಅವಳು ಮೃದುವಾಗಿ ಹೇಳಿದಳು, ಅವರ ತಂದೆಯೂ ಅದನ್ನೇ ಹೇಳಿದರು. ನಂತರ ಒಂದು ದಿನ ಅವನು ಹೊರಟು ಹೋದನು ಮತ್ತು ಹಿಂತಿರುಗಲಿಲ್ಲ. ನನಗೆ ಉತ್ತರವಿರಲಿಲ್ಲ. ಆ ಮಾತುಗಳು ಈಗ ದೀರ್ಘ ಸುಳ್ಳಂತೆ ಭಾಸವಾಗುತ್ತಿದ್ದವು ಎಂದು ನನಗೆ ತಿಳಿದಿತ್ತು. ನಾನು ಸುಮ್ಮನೆ ಹೇಳಿದೆ, ನಾನು ನಿಮ್ಮ ತಂದೆಯಂತೆ ಅಲ್ಲ.
ಬಹುಶಃ ನಾನು ಮೊದಲಿನಂತೆಯೇ ಇಲ್ಲ. ದೀರ್ಘ ಮೌನದ ನಂತರ ಅವಳು ತಲೆಯಾಡಿಸಿದಳು, ಸರಿ. ಆದರೆ ನಾನು ಈಗ ಅವರ ತಾಯಿ, ಮತ್ತು ಈ ನಿರ್ಧಾರಗಳು ನನ್ನದಾಗಿರುತ್ತವೆ. ನಾನು ಒಪ್ಪುತ್ತಾ ತಲೆಯಾಡಿಸಿದೆ. ಇದು ನಾನು ಕಾಯುತ್ತಿದ್ದ ವಾಕ್ಯವಾಗಿತ್ತು, ಅವಳ ಅಧಿಕಾರದ ಘೋಷಣೆ. ನಾವಿಬ್ಬರೂ ಒಂದು ಕ್ಷಣ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡಿದೆವು. ಆ ಕ್ಷಣದ ಮೌನವೇ ಅತ್ಯಂತ ಗಟ್ಟಿಯಾದ ಧ್ವನಿಯಾಗಿತ್ತು. ಅದರಲ್ಲಿ ಭೂತಕಾಲದ ಬಗ್ಗೆ ವಿಷಾದ, ವರ್ತಮಾನದ ಬಗ್ಗೆ ಬಳಲಿಕೆ ಮತ್ತು ಭವಿಷ್ಯದ ಬಗ್ಗೆ ಆತಂಕವಿತ್ತು. ಆದರೆ ಹೊಸ ಸಂಬಂಧವು ಹುಟ್ಟುತ್ತಿತ್ತು. ಹೆಸರಿಲ್ಲದ, ಧ್ವನಿಯಿಲ್ಲದ, ಆದರೆ ಸತ್ಯದಿಂದ ತುಂಬಿತ್ತು. ನಂತರ ನಾನು ಮಕ್ಕಳ ಬಳಿಗೆ ಹೋದೆ. ನಾನು ಅವರ ಜೊತೆ ಮಾತನಾಡಿದೆ. ಅವರ ಹೆಸರುಗಳನ್ನು ಕೇಳಿದೆ. ಮೊದಲ ಬಾರಿಗೆ ಅವರು ನನ್ನನ್ನು ನೋಡಿ ಮುಗುಳ್ನಕ್ಕರು. ಬಹುಶಃ ಆ ಕ್ಷಣದಲ್ಲಿ ಅವರು ನನ್ನಲ್ಲಿ ಯಾವುದೇ ಭಯವನ್ನು ನೋಡಲಿಲ್ಲ. ಅವರಿಗೆ ಯಾವುದೇ ಚೌಕಾಶಿ ಅನಿಸಲಿಲ್ಲ. ಅವರ ತಾಯಿಯ ದುಃಖಕ್ಕೆ ಸಾಕ್ಷಿಯಾದ ಮುಖವನ್ನು ಮಾತ್ರ ನಾನು ನೋಡಿದೆ. ನಾನು ಹೊರಡುವಾಗ ಅಂಜಲಿ ಬಾಗಿಲಿಗೆ ಬಂದಳು. ಅವಳು ಏನೂ ಹೇಳಲಿಲ್ಲ. ಅವಳು ನನ್ನತ್ತ ಕಣ್ಣು ಹಾಯಿಸಿದಳು, ನಿಲ್ಲಿಸಲಿಲ್ಲ ಅಥವಾ ತಳ್ಳಿಹಾಕಲಿಲ್ಲ. ಅವಳು ನನಗೆ ಮೌನವಾಗಿ ತಲೆಯಾಡಿಸಿದಳು, ಮತ್ತು ಮೊದಲ ಬಾರಿಗೆ ನಾನು ಯಾರೊಬ್ಬರ ಹೃದಯವನ್ನು ಭೇಟಿಯಾದೆ. ನಾನು ಅನುಮತಿಯೊಂದಿಗೆ ಹಿಂತಿರುಗಿದೆ. ಆ ಸನ್ನೆಯಲ್ಲಿ ಯಾವುದೇ ಸುಳ್ಳು ಇರಲಿಲ್ಲ. ನನ್ನ ಜಗತ್ತು ಇನ್ನೂ ಹಾಗೆಯೇ ಇತ್ತು. ಗಾಜಿನ ಕಟ್ಟಡಗಳು, ಉದ್ದವಾದ ಕಾರುಗಳು ಮತ್ತು ನಕಲಿ ಮುಖಗಳ ಗುಂಪುಗಳು. ಆದರೆ ಈಗ ನನ್ನ ಕಣ್ಣುಗಳು ಅವುಗಳೊಳಗೆ ಶೂನ್ಯತೆಯನ್ನು ಹುಡುಕಲು ಪ್ರಾರಂಭಿಸಿದವು. ನಿಜವಾದ ಬೆಳಕು ಕತ್ತಲೆಯಿಂದ ಹುಟ್ಟುತ್ತದೆ ಮತ್ತು ಕತ್ತಲೆಯಲ್ಲಿ ಬೇರೊಬ್ಬರಿಗಾಗಿ ಬಡಿಯುವ ಹೃದಯವು ಬೆಳಕಾಗುತ್ತದೆ ಎಂದು ನಾನು ಮೊದಲ ಬಾರಿಗೆ ಅರಿತುಕೊಂಡೆ. ಮತ್ತು ಬಹುಶಃ ಈಗ ನಾನು ಕೂಡ ಬೆಳಕನ್ನು ಹುಡುಕುತ್ತಿದ್ದೇನೆ. ಕಚೇರಿಗೆ ಹಿಂತಿರುಗಿ, ನಾನು ಬಾಗಿಲು ಮುಚ್ಚಿ, ಪರದೆಗಳನ್ನು ಎಳೆದು, ನನ್ನ ಕುರ್ಚಿಯಲ್ಲಿ ಕುಳಿತೆ. ಇಡೀ ಕೋಣೆ, ಅದರ ದುಬಾರಿ ಪೀಠೋಪಕರಣಗಳು, ಪರಿಮಳಯುಕ್ತ ಮೇಣದ ಬತ್ತಿಗಳು ಮತ್ತು ಅಲಂಕಾರಗಳು ಈಗ ಅರ್ಥಹೀನವೆಂದು ತೋರುತ್ತದೆ. ಮೇಜಿನ ಮೇಲಿದ್ದ ಲ್ಯಾಪ್ಟಾಪ್ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರುವಂತೆ ಹೊಳೆಯುತ್ತಿತ್ತು. ಆದರೆ ನಾನು ಅವಳನ್ನು ನೋಡಲಾಗಲಿಲ್ಲ. ಗೋಡೆಯ ಮೇಲಿನ ಕ್ಯಾಲೆಂಡರ್ ಮುಂಬರುವ ದಿನಗಳ ಕಡೆಗೆ ಮೌನವಾಗಿ ಚಲಿಸುತ್ತಿತ್ತು, ಸಮಯ ನನಗೆ ಹೇಳುತ್ತಿರುವಂತೆ, ಕಳೆದು ಹೋಗಿದ್ದು ಒಂದು ಪಾಠ. ಬರಲಿರುವುದು ಒಂದು ಪರೀಕ್ಷೆ. ನಾನು ಡ್ರಾಯರ್ ತೆರೆದು ಚೆಕ್ಬುಕ್ ಅನ್ನು ಹೊರತೆಗೆದೆ, ಅದರಲ್ಲಿ ನಾನು ಅಂಜಲಿಗೆ ಕೊಟ್ಟಿದ್ದ ಪುಟ. ಚೆಕ್ಬುಕ್ನ ಉಳಿದ ಭಾಗ ಖಾಲಿಯಾಗಿತ್ತು, ಮತ್ತು ಪ್ರತಿಯೊಂದು ಚೆಕ್ ನನ್ನ ಪಾಪಗಳ ಪಟ್ಟಿಯಂತೆ ಭಾಸವಾಯಿತು. ನಾನು ಕಾಗದದ ತುಂಡನ್ನು ಹೊರತೆಗೆದು ಅರಿವಿಲ್ಲದೆ ಬರೆಯಲು ಪ್ರಾರಂಭಿಸಿದೆ. ನನ್ನ ಕೈಗಳು ಸ್ವಯಂಚಾಲಿತವಾಗಿ ಚಲಿಸಿದವು. ಮಕ್ಕಳ ಶಾಲೆಗೆ ವ್ಯವಸ್ಥೆ ಮಾಡುವುದು, ಅಂಜಲಿಗೆ ಸುರಕ್ಷಿತ ಸ್ಥಳ, 2 ವರ್ಷಗಳ ವೆಚ್ಚಗಳು, ಯಾವುದೇ ಔದಾರ್ಯವಿಲ್ಲ, ಯಾವುದೇ ಷರತ್ತುಗಳಿಲ್ಲ. ನಾನು ವಾಕ್ಯಗಳನ್ನು ಪೂರ್ಣಗೊಳಿಸಿದೆ, ನಂತರ ವಿರಾಮಗೊಳಿಸಿ ನನ್ನನ್ನು ಕೇಳಿಕೊಂಡೆ, ಇದು ನಿಜವಾಗಿಯೂ ಪ್ರಾಯಶ್ಚಿತ್ತವೇ ಅಥವಾ ನನ್ನ ಆತ್ಮಸಾಕ್ಷಿಯಿಂದ ಮೌನಲಂಚವೇ? ಆದ್ದರಿಂದ ಸ್ನೇಹಿತರೆ, ಇದು ಈ ಕಥೆಯ ಮೊದಲ ಭಾಗವಾಗಿತ್ತು. ಮುಂದಿನ ಭಾಗವನ್ನು ನೋಡಲು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದನ್ನು ಗೆ ಹೊಂದಿಸಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನೀವು ಹೊಸ ವಿಡಿಯೋಗಳ ತ್ವರಿತ ಅಧಿಸೂಚನೆಗಳನ್ನು ಸ್ವೀಕರಿಸುತ್ತೀರಿ. ಧನ್ಯವಾದಗಳು.